ಸಾಗರ್, ಈಗಲೇ ನೇತ್ರ ಕಾಲ್ ಮಾಡು. ಈಗಲೇ ಎಲ್ಲರೂ ಸೇರಿ ಹೇಳ್ಬಿಡೋಣ, ಅವಳು ಫುಲ್ ಖುಷಿ ಆಗ್ತಾಳೆ. ಹೌದು ಸಾಗರ್, ಪಾಪ 2-3 ದಿನದಿಂದ ನೀನು ಕಾಲ್ ಮಾಡಿಲ್ಲ, ಅವಳು ಬೇಜಾರಿನಲ್ಲೇ ಇರ್ತಾಳೆ. ಈಗಲೇ ಕಾಲ್ ಮಾಡಿಬಿಡು, ಹೇಳ್ಬಿಡೋಣ. ಅಯ್ಯೋ ಬೇಡ ಮಮ್ಮಿ, ಈಗಲೇ ಬೇಡ ಅಕ್ಕ, ಈಗಲೇ ಅವಳಿಗೆ ಒಮ್ಮಿಗೆ ಹೋಗಿ ಸರ್ಪ್ರೈಸ್ ಕೊಡೋಣ. ಅಯ್ಯೋ ಸಾಗರ್, ಇವಾಗ ನೆಕ್ಸ್ಟ್ ಅವ್ರ ಮನೆಗೆ ಹೆಣ್ಣು ಕೇಳೋಕೆ ಹೋಗೋ ಶಾಸ್ತ್ರ ಇದೆ. ನಿಮ್ಮ ಡ್ಯಾಡಿ ಹೇಳಿದ್ದಾರೆ ಇನ್ನು ನಾಳೆ ಹೋಗೋಣ ಅಂತ. ಹಂಗಂದ್ರೆ ನಾಳೆ ಹೋಗೋದು, ಹಾಗಾದ್ರೆ ಇವತ್ತು ಅವ್ರ ಮನೆಯಲ್ಲಿ ಹೇಳಬೇಕು ಮತ್ತು ಅವರೆಲ್ಲ ರೆಡಿ ಮಾಡ್ಕೋಬೇಕು ತಾನೇ. ಅಯ್ಯೋ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ನನ್ನ ತಮ್ಮನ ಮದುವೆ, ಅಯ್ಯೋ ನನ್ನ ತಮ್ಮನಿಗೆ ಹೆಣ್ಣು ನೋಡೋಕೆ ಹೋಗ್ತಾ ಇದ್ದೀವಿ ನಾಳೆ. ಅಯ್ಯೋ ಸಾಗರ್, ಈಗಲೇ ಕಾಲ್ ಮಾಡಿ ಹೇಳೋ ನನ್ನ ನೇತ್ರಾಗೆ. ಮಮ್ಮಿ, ನಾಳೆ ನಾ ಹೋಗೋದು ನೇತ್ರ ಅವ್ರ ಮನೆಗೆ. ಹಾಂ, ಮತ್ತೆ ಇವಾಗ ನಮ್ಮ ಮನೆಯಲ್ಲೆಲ್ಲ ಒಪ್ಕೊಂಡಿದ್ದೀವಿ, ಮತ್ತು ಅವ್ರ ಮನೆಯಲ್ಲಿ ಸಂಪ್ರದಾಯದ ಪ್ರಕಾರ ಮದುವೆ ಆಗಬೇಕು ನನ್ನ ಮಗಂದು. ಅದೇ ಆಸೆ ನಮಗೆ. ಅದಕ್ಕೆ ನಿಮ್ಮ ಡ್ಯಾಡಿ ಹೇಳಿದ್ದಾರೆ ನಾಳೆನೇ ಹೆಣ್ಣು ನೋಡೋದಕ್ಕೆ ಹೋಗೋದು ಅಂತ. ಅದಕ್ಕೆ ನಾಳೆ ಹೋಗೋಣ. ಇವಾಗ ಅವ್ರ ಮನೆಯಲ್ಲಿ ಕಾಲ್ ಮಾಡಿ ಹೇಳೋಣ, ಅವರು ಎಲ್ಲ ರೆಡಿ ಮಾಡ್ಕೋಬೇಕು ತಾನೆ. ಹಾಂ ಸರಿ, ಹಾಗಾದರೆ ಮಮ್ಮಿ ನಾಳೆನೇ ಡೈರೆಕ್ಟಾಗಿ ಹೋಗಿ ಹೇಳೋಣ. ನೇತ್ರಾಗೆ ಒಂದು ಸರ್ಪ್ರೈಸ್ ಕೊಡೋಣ, ಹಾಗೆ ಒಂದು ಶಾಕ್ ಕೊಡೋಣ ನಾಳೆಗೆ. ಪ್ಲೀಸ್ ಮಮ್ಮಿ, ನಾಳೆವರೆಗೂ ಪ್ಲೀಸ್ ನೀವು ಯಾರೂ ಹೇಳಬೇಡ್ರಿ. ಪ್ಲೀಸ್ ಮಮ್ಮಿ, ಪ್ಲೀಸ್ ಅಕ್ಕ, ನಾಳೆ ಅಲ್ಲಿಗೆ ಹೋಗಿ ಹೇಳೋಣ. ನೇತ್ರ ಫುಲ್ ಸರ್ಪ್ರೈಸ್ ಆಗಬೇಕು. ನೋಡಿದೆ ಮಮ್ಮಿ, ಇನ್ನೂ ಮದುವೆ ಆಗಿಲ್ಲ, ಏನಿಲ್ಲ, ಈಗಲೇ ಹೆಂಡತಿಗೆ ಸರ್ಪ್ರೈಸು ಶಾಕು ಎಲ್ಲ ಕೊಡೋಣ ಅಂತ ಇದ್ದಾನೆ. ಅಕ್ಕ ಸರಿ, ಒಟ್ಟಿನಲ್ಲಿ ನೀವಿಬ್ಬರು ಖುಷಿಯಾಗಿದ್ದರೆ ಅಷ್ಟೇ ಸಾಕು ನಮಗೆ. ಮಮ್ಮಿ, ನಾಳೆನೇ ಹೆಣ್ಣು ನೋಡೋದಕ್ಕೆ ಹೋಗೋದು. ನಡಿ ಮಮ್ಮಿ, ನಾಳೆಗೆ ಸ್ಯಾರಿ ಎಲ್ಲ ಸೆಲೆಕ್ಟ್ ಮಾಡ್ಕೋಬೇಕು. ನಾನಂತೂ ನನ್ನ ತಮ್ಮನ ಮದುವೆಗೆ ನಾನೇ ಮುಂದಿಂತ ಎಲ್ಲನೂ ರೆಡಿ ಮಾಡಬೇಕು ಅಂತ ನನಗಂತೂ ಸಿಕ್ಕಾಪಟ್ಟೆ ಆಸೆ ಇದೆ ಮಮ್ಮಿ. ಮತ್ತು ನೀನೇ ಮುಂದಿಂತ ಎಲ್ಲ ತಯಾರಿನೂ ಮಾಡಂತೆ. ಸರಿನಾ, ಬಾ ನಡಿ. ನಿಮ್ಮ ಡ್ಯಾಡಿ ಹೇಳಿದ್ದಾರೆ ನಾಳೆಗೆ ಹೋಗೋದಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ಳೋಣ. ಸರಿ ನಡಿ ಮಮ್ಮಿ. ಅಯ್ಯೋ ನನಗೆ ಎಷ್ಟು ಖುಷಿ ಆಗ್ತಾ ಇದೆ ಅಂದರೆ ಇಲ್ಲೇ ಡ್ಯಾನ್ಸ್ ಮಾಡಿಬಿಡಲ ಅನಿಸ್ತಾ ಇದೆ. ಆದರೂ ನೇತ್ರಾಗಿ ಇವಾಗ ಕಾಲ್ ಮಾಡೋದು ಬೇಡ. ಮತ್ತು ಏನಂತ ಹೇಳೋದು, ನಾಳೆ ಅವ್ರ ಮನೆಯಲ್ಲಿ ಎಲ್ಲರೂ ಮನೆಯಲ್ಲಿನೇ ಇರಬೇಕು ಅಂದರೆ ಏನಾದರೂ ಒಂದು ಪ್ಲ್ಯಾನ್ ಮಾಡಬೇಕು. ನೇತ್ರಾಗ ಕಾಲ್ ಮಾಡಿ, ನಾನು ಬೇಡ ಖುಷಿ ಅಕ್ಕನ ಕೈಯಲ್ಲಿ ಕಾಲ್ ಮಾಡಿಸ್ತೀನಿ. ಹೇಗೆ ಸರ್ಪ್ರೈಸ್ ಕೊಡಬೇಕಂದ್ರೆ ನೇತ್ರ ಫುಲ್ಲು ಶಾಕ್ ಆಗಬೇಕು, ನಾಳೆ ಫುಲ್ಲು ಖುಷಿ ಆಗಬೇಕು. ಆ ಥರ ಸರ್ಪ್ರೈಸ್ ಕೊಡ್ತೀನಿ ನೇತ್ರಾಗೆ. ನೀವು ಕಾಯ್ತಾ ಇದ್ದೀರಿ ತಾನೇ ನನ್ನ ಮತ್ತು ನೇತ್ರನ ಮದುವೆಗೆ? ಹೌದು, ನನಗೆ ಗೊತ್ತು, ನನಗಿಂತ ಜಾಸ್ತಿ ಖುಷಿ ನಿಮಗೆ ಆಗಿರುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಈ ನನ್ನ ಮತ್ತು ನೇತ್ರ ಮದುವೆ ವಿಷಯ ಕೇಳಿ ನಿಮ್ಮೆಲ್ಲರಿಗೂ ಖುಷಿಯಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ನೀವೆಲ್ಲರೂ ನಮ್ಮ ವಿಡಿಯೋಗೆ ಲೈಕ್ ಮಾಡಿರಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ, ಓಕೆನಾ? ಹಾಗೆ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ. ಇನ್ನು ಮುಂದೆ ನೋಡ್ತಾ ಇರಿ, ಸ್ಟೋರಿ ಇನ್ನೂ ಚೆನ್ನಾಗಿದೆ. ಅಂದಂಗೆ ನೀವು ನೇತ್ರ ಮುಂದೆ ಹೇಳಬೇಡಿ, ನೇತ್ರಾಗೆ ನಾಳೆ ಸರ್ಪ್ರೈಸ್ ಕೊಡೋಣ, ಓಕೆನಾ? ಹೋಗಂಬವಕ್ಕ ಹೋಗು, ಇಲ್ಲೇ ಇನ್ನೂ ಇಲ್ಲೇ ನಿಂತಿಯಲ್ಲ ನೀನು. ಹೋಗು, ಯಾರ್ಯಾರದ ಮನ್ಯಾಗ ಎಲ್ಲರನ್ನೂ ಸೇರ್ಸ, ಹಂಗ ಊರ್ ಮಂದಿ ಎಲ್ಲರನ್ನೂ ಸೇರ್ಸಕ್ಕ ನೀನು. ಇವತ್ತಾಗಿದ್ದಾಗಲಿ ಅದು 1,000 ರೂಪಾಯಿ ಕದ್ದಿದ್ದು ಯಾರಂತ ಗೊತ್ತಾಗಕ ಬೇಕು ಇವತ್ತು. ಯವ್ವ ತಾಯಿ ಜಗದಂಬೆ, ನಿನ್ನ ಕೇಳಿ ದೊಡ್ಡ ತಪ್ಪು ಮಾಡಿಬಿಟ್ಟೆ. ಸುಮ್ಮನೆ ಇದ್ದು ಬಿಡವ, ಇದನ್ನ ಇಲ್ಲಿಗೆ ಬಿಟ್ಟು ಬಿಡು. ಏನ್ರಿ ಅತ್ಯಾರ, ಇದನ್ನ ಇಲ್ಲಿಗೆ ಬಿಟ್ಟು ಬಿಡ್ಬೇಕಾ? ಏನ್ರಿ ನೀವು ಏನು ಹೇಳಾಕೊಂತೀರಿ? ಇವತ್ತು ನೀವು ನನ್ನ ಮೇಲೆ ಕಳ್ಳತನದ ಆರೋಪ ಹೊರಿಸಿರಿ. ಇದನ್ನ ನಾನು ಇಲ್ಲಿಗೆ ಬಿಟ್ಟು ಬಿಡೋಕ? ಇಲ್ಲ, ಸಾಧ್ಯನ ಇಲ್ರಿ ಅತ್ಯಾರ. ಅದು ಯಾರು ಕದ್ದಿದ್ದು 1,000 ರೂಪಾಯಿ ಅಂತ ಗೊತ್ತಾಗಬೇಕು. ನೀವು ಸುಮ್ಮನಿರಿ ಅತ್ಯಾರ. ಇವತ್ತು ಇರೋ ಬರೋರಿ ಎಲ್ಲರನ್ನೂ ಸೇರಿಸ್ಬಿಡ್ತೀನಿ, ನಿಮ್ಮ ಗಣಮಕ್ಕಳನ್ನು ಸೇರಿಸ್ತೀನಿ. ಇವತ್ತು ನಾನು ಬಿಡೋದಿಲ್ರಿ ಅತ್ಯಾರ. ಇವತ್ತು ನನ್ನ ಮೇಲಿನ ಕಳ್ಳತನದ ಆರೋಪ ಹೊರಿಸಿರಲ್ಲ ನೀವು. ಯವ್ವ ತಾಯಿ, ನೀನಲ್ಲಿ ಕಸಾನೆಲ್ಲ ಮಾಡಕ್ಕೆ ಹೊಕ್ಕಿನಿ ಅಂತಂತೆಲ್ಲ ಕ್ವಾಣಿಗೆ. ಅದಕ್ಕೆ ಎಲ್ಲರ ಕೆಳಗಡೆ ಏನಾರ 1,000 ರೂಪಾಯಿ ಬಿದ್ದೈತನ ನೀನು ನೋಡಿಯೇನು? ಇಲ್ಲ ಎಲ್ಲರ ಎತ್ತಿಟ್ಯ ಏನು ಮಾಡಿಯಾ ಅಂತ ಕೇಳಕ್ಕೆ ಬಂದಿದ್ದೆ ನಿನಗೆ. ನೀನ ತೊಗೊಂಡಿ ಅಂತ ಏನು ಅಂದಿಲ್ಲ ನಾನು. ಅತ್ಯಾರ, ನೀವು ಮಾತ್ರ ಮಾತು ಹೊಳ್ಸಕ್ಕೆ ಹೋಗ್ಬೇಡ್ರಿ. ಇವತ್ತು ನೀವು 1,000 ರೂಪಾಯಿ ಏನೋ ಕಂಡಿಲ್ಲ ಅಂತ ಅದನ್ನು ನನ್ನ ಮೇಲೆ ಹಾಕಿರಿ. ನಾಳೆ ಏನಾರ 10,000 ರೂಪಾಯಿ 20,000 ರೂಪಾಯಿ ನಿಮ್ಮದು ರೊಕ್ಕ ಏನಾರು ಕಳೀತಂದ್ರೆ ಅದನ್ನು ನೀವು ನನ್ನ ಮೇಲೆ ಹಾಕಿದ್ರೆ ಅವಾಗ ನಾನು ಏನು ಮಾಡಲಿರಿ ಅತ್ಯಾರ? ಇಲ್ರಿ, ಇವತ್ತೇನು ನಿಮಗೆ ನನ್ನ ಮೇಲೆ ಅನುಮಾನ ಬಂದೈತಲ್ಲ, ಅದು ಇವತ್ತ ಬಗೆಹರಿದ್ಬೇಕು. ನೀವು ಸುಮ್ಮನೆ ಅತ್ಯಾರ. ನಿಮ್ಮದು 1,000 ರೂಪಾಯಿ ಕಳ್ತನ ಮಾಡಿದ್ದು ಯಾರಂತ ಗೊತ್ತಾಗಬೇಕಿಲ್ಲ. ನೀವು ಇಲ್ಲೇ ನಿಂತ್ಕೊರಿ, ಈಗ ಹಿಂದಿಗ್ಲೇ ಎಲ್ಲರನ್ನ ಕರೆಸ್ಬಿಡೋಣ. ಯವ್ವ ತಾಯಿ, ನೀ ದೊಡ್ಡ ನಮಸ್ಕಾರವ ಯವ್ವ. 1,000 ರೂಪಾಯಿಗೆ ಇಡೀ ಊರು ಮಂದಿನೆಲ್ಲ ಸೇರಿಸ್ತಾ ಅಂತಿಕ್ಕಿ. ನಿನಗೆ ಮಾಡೋಕೆ ಕೆಲಸ ಇಲ್ಲ ಅನಿಸ್ತೈತಿ. ಕಳೆದಿರೋದು ನನ್ನ ರೊಕ್ಕ, ನಾನು ನೋಡ್ಕೋತೀನಿ, ಕೈ ಮುಗಿತೀನಿ. ನನ್ನ ಪಾಡಿಗೆ ನನಗೆ ಬಿಟ್ಟು ಬಿಡವ ತಾಯಿ, ಬಿಟ್ಬಿಡು. ನಡೀರವ ನಡೀರಿ, ಅಲ್ಲೇ ಕೋಣೆಗ ಎಲ್ಲರೂ ಬಿದ್ದೈತೆ ಏನೋ ನೋಡೋಣ, ನಡೀರಿ. ನಡಿಶೀಲವಾ ನಡಿ. ಸೂಪರ್ ಪಚ್ಚವ, ಸೂಪರ್, ಭಾರಿ ಮಾಡಿದ್ದೀನಿ ನೋಡಿ ನೀನು. ಮತ್ತು ಈ ಪಂಚವ ಅಂದರೆ ಏನು ಅನ್ಕೊಂಡಿ ಅಕ್ಕ? ಅಷ್ಟೆಲ್ಲ ಕಳೆದ್ರು 1,000 ರೂಪಾಯಿ ಕಳೀತಂತಂದು ನನ್ನ ಹತ್ರನ ನಾಟಕ ಮಾಡಕ್ಕೆ ಬರ್ತಾರೆ. ಬಿಡ್ತೀನ ನಾನು?
ಒಂದು ಚೂರು ಸಿಕ್ಕರೆ ಸಾಕಂತ ಕಾಯಕ್ಕೆ ಕುಂತಿದ್ದೆ. ಅದು ಅಲ್ಲದೆ ನನ್ನ ಮೇಲೇನೆ ಆರೋಪ ಹೊರಿಸ್ತಾರೆ. ಈಗ ನೋಡು, ಇನ್ನೊಂದ್ಸಲ ನನ್ನ ಮೇಲೆ ಆರೋಪ ಹೊರ್ಸನ್ನೆ ನೋಡು, ಮುಟ್ಟು ನೋಡ್ಕೊಂಡಿರ್ಬೇಕ. ನಮ್ಮಿ ಮಾಡೀನಿ ಇವಾಗ ಅವರಿಗೆ. ಚಲೋ ಮಾಡಿದಿ ಪಂಚವ ನೀನು. ಇವಾಗ ಅವರಿಗೆ ಯಾರ ಮುಂದೆ ಹೇಳ್ಕೊಲಿ ಬಿಡಲಿ ಏನು ಮಾಡಲಿ ಅನ್ನೋದು ಗೊತ್ತಾಗ್ಲಾರ್ದ ಒಂಥರ ನಳಾಟ ಅನುಭವಿಸ್ತಾರೆ ನೋಡು. ಹಂಗೆ ಆಗ್ಬೇಕು. ಸುಮ್ಮನೆ ರಾಂಬವಕ್ಕ, ಇದು ಇನ್ನು ಇವಾಗ ಸ್ಟಾರ್ಟ್ ಆಗೈತಿ. ನೋಡ್ತೀರ ಇನ್ನು ಮೇಲೆ ಅವ್ರನ್ನ ಹೆಂಗೆ ಆಟಾಡ್ತೀನಿ ಅಂತಂದು. ಚಲೋ ಅದಿ ನೋಡು ಪಂಚವ ನೀನ ಸರಿ ನೋಡೋರಿಗೆ. ಅಯ್ಯ, ಇದೇನಿದು ಯಾರ್ದ ಫೋನ್ ಬಂದಂಗೆ ಹಾಕುಂತೈತಲ್ಲ. ತಡಿಬೇ ಅಕ್ಕ, ಯಾರ್ದ ಫೋನ್ ಬರಾಕುಂತೈತಿ. ಯಾರ್ದ ಫೋನ ಪಂಚವ? ಅಂಬೋ ಅಕ್ಕ, ಇವರು ಖುಷಿ ಮೇಡಮ್ ಅವ್ರು ಫೋನ್ ಹಚ್ಚಾರ. ನೇತ್ರವನ್ನ ಲಗುನ ಕರ್ಕೊಂಬೋಗು. ಎದಕ್ಕೆ ಹಚ್ಚಾರ ಏನ ಕೇಳೋಣ. ಹೌದಾ, ತಡಿ ಹಂಗಾರ ಲಗುನ ಕರ್ಕೊಂಬಂದ್ಬಿಡ್ತೀನಿ. ಇವ್ರು ಯಾಕ ನನಗೆ ಫೋನ್ ಹಚ್ಚಿದ್ರ? ನೇತ್ರವಾಗ ಫೋನ್ ಹಚ್ತಿದ್ರಲ್ಲ. ಏನಾತ್ಲೆ ಪಂಚಿ, ಯಾರ ಖುಷಿ ಮೇಡಮ್ನವ್ರೇನ ಫೋನ್ ಹಚ್ಚಾರಂತಲ್ಲ, ಹೌದನ? ಹ್ಞೂ ಲಕ್ಷ್ಮಕ್ಕ, ಎದಕ್ಕೆ ಹಚ್ಚಾರ ಏನ? ತಡಿ ಎತ್ತತೀನಿ, ಇಲ್ಲೇ ಎಲ್ಲರೂ ಅದೇವಲ್ಲ, ಮಾತಾಡಿದ್ರಾತ. ಹಲೋ, ಖುಷಿ ಮೇಡಮ್ ಅರ? ಹಲೋ ಪಂಚವರ, ಆರಾಮದಿರಿ? ಮನ್ಯಾಗೆಲ್ಲರೂ ಆರಾಮದಾರ? ಹ್ಞೂ ರೀ ಖುಷಿ ಅವರ, ಇಲ್ಲಿ ಮನ್ಯಾಗೆಲ್ಲರೂ ಆರಾಮದಾರ ನೋಡ್ರಿ. ಅಲ್ಲಿ ಮನೆಯಲ್ಲಿ ಎಲ್ಲರೂ ಆರಾಮದಾರ? ಹ್ಞೂ ನೋಡ್ರಿ, ಇಲ್ಲೂ ಮನೆಯಲ್ಲಿ ಎಲ್ಲರೂ ಆರಾಮದಾರಿ. ಮತ್ತೇನು ಸಮಾಚಾರ ರೀ? ಯಾಕೋ ಒಳ್ಳೆಟ ನನಗೆ ಹಚ್ಬಿಟ್ಟಿರಿ ಫೋನ್, ನೇತ್ರಾಗ ಹಚ್ಚಿತಿದ್ರಿ? ಹಾಂ ರೀ, ಅದು ನೇತ್ರಾಗ ಹಚ್ಬೇಕಂದೆ, ಅದು ಯಾಕೋ ನೇತ್ರಾಗ ಫೋನ್ ಹೋಗ್ಲಿಲ್ರಿ, ಅದಕ್ಕೋಸ್ಕರ ನಿಮ್ಗೆ ಹಚ್ಚಿದೆ. ಬ್ಯುಸಿ ಇದ್ರೇನ್ರಿ? ಅಯ್ಯೋ ಹಾಗೇನಿಲ್ರಿ, ಮಾತಾಡ್ರಿ. ಇಲ್ಲೇ ಎಲ್ಲರೂ ಅದೇವಿ ನಾವು. ಇಲ್ಲೇ ಹಂಗೆ ಕುತ್ಕೊಂಡಿದ್ವಿ ರೀ, ನಿಮ್ಮ ಫೋನ್ ಬಂತು ನೋಡ್ರಿ. ಮಾತಾಡ್ರಿ, ಪರವಾಗಿಲ್ಲ, ನಾವೇನು ಬ್ಯುಸಿ ಏನಿಲ್ಲ. ಅದು ನಾಳೆ ನಾನು ನಮ್ಮ ಮಮ್ಮಿ ಡ್ಯಾಡಿ ಮತ್ತು ನಮ್ಮ ತಮ್ಮ ಒಂದು ಸ್ವಲ್ಪ ಹೊಲ ನೋಡೋದಿತ್ತು, ಹಾಗಾಗಿ ನಿಮ್ಮ ಮನೆಗೆ ಬರ್ತಾಯಿದ್ದೀವಿ. ಪ್ಲೀಸ್ ನಾಳೆ ಒಂದಿನ ನಿಮ್ಮ ಮನೆಯವರೆಲ್ಲ ಮನೆಯಲ್ಲಿನೇ ಇರೋದಕ್ಕಾಗತ್ತಾ? ಓ ಹೌದಾ ರೀ, ಇರಿ ಒಂದು ನಿಮಿಷ. ಇಲ್ಲೇ ನಮ್ಮ ಲಕ್ಷ್ಮಕ್ಕದ ಅವ್ರ ಕೈಯಾಗ ಕೊಡ್ತೀನಿ, ಮಾತಾಡಂದ್ರಂತ. ಲಕ್ಷ್ಮಕ್ಕ ಬಾ, ಮಾತಾಡ್ಬ. ಅವ್ರೇನೋ ನಾಳೆ ಮನೆಗೆ ಬರ್ತಾರಂತ ಹೊಲ ನೋಡಾಕ, ಅದಕ್ಕೋಸ್ಕರ ಮನ್ಯಾಗ ಇರ್ರಿ ಎಲ್ಲರೂ ಅನ್ನಕುಂತಾರ. ಸ್ವಲ್ಪ ಮಾತಾಡ್ಬಾರ ನೀನು. ಅದು ಖುಷಿ ಹೇಳ್ರಿ, ಅಂದಂಗೆ ನಾಳೆ ಎಷ್ಟು ಗಂಟೆಗೆ ಬರಾಕುಂತೀರಿ ಎಲ್ಲರೂ? ಓ ಲಕ್ಷ್ಮಿ ಆಂಟಿ ನಾಳೆ 10 ಗಂಟೆ 11 ಗಂಟೆ ಸುಮಾರು ಬರ್ತೀವಿ. ಪ್ಲೀಸ್ ಎಲ್ಲರೂ ಮನೆಯಲ್ಲಿನೇ ಇದ್ದರೆ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ಮನೆಯಲ್ಲಿನೇ ಇರಂತ ಹೇಳ್ತೀರಾ? ಓ ಹೌದಾ ರೀ, ಸರಿ ತಗೋಮ್ಮ, ನಾ ಮನ್ಯಾಗ ಎಲ್ರಿಗೆ ಹೇಳ್ತೀನಿ ಅಂತ ತಗೋ. ನೀವು 10:30 ಹಂಗೆ ಬಂದುಬಿಡ್ರಿ, ನಾವು ಎಲ್ಲರೂ ಮನ್ಯಾಗ ಇರ್ತೀವಿ ತಗೋರಿ. ನೀವು ಬಂದ ಮೇಲೇ ಬೇಕಾರೆ ಹೊಲಕ್ಕೆ ಹೋಗಿ ಬಂದ್ರೆ ಆಯಿತು, ಹೊಲ ನೋಡಕ್ಕೆ. ಹಾಂ ಸರಿ ಆಯ್ತು ರೀ ಆಂಟಿ. ಪಾಪ ನಿಮಗೆ ತೊಂದರೆ ಏನಾಗಲ್ಲ ತಾನೇ? ಅಯ್ಯ ಮೇಡಮ್ನಾರ, ನೀವು ಯಾಕೆ ಹಂಗೆ ಮಾತಾಡ್ತೀರಿ? ಅದ್ರಾಗ ತೊಂದರೆ ಏನೈತ್ರಿ? ನೀವು ಬರೋದು ನಮಗೆ ಖುಷಿನ, ಬರ್ರಿ. ಸರಿ ಆಯ್ತು ರೀ ಆಂಟಿ, ನಾ ಇವಾಗ ಫೋನ್ ಇಡ್ತೀನಿ. ಸರಿ ಆಯ್ತವ, ಫೋನ್ ಇಡು ಹಂಗಾರೆ. ಆಂಟಿ ಒಂದು ನಿಮಿಷ, ನಮ್ಮ ಮಮ್ಮಿ ಮಾತಾಡ್ತಾರಂತೆ. ಹಾಂ ಕೊಡವ. ಹಲೋ ಲಕ್ಷ್ಮಕ್ಕನಾರ, ಆರಾಮದಿರಿ? ಹ್ಞೂ ನೋಡ್ರಿ, ಆರಾಮದೀವಿ. ನೀವು ಆರಾಮದೀರಿ? ಮನೇಲೆಲ್ಲರೂ ಆರಾಮದಾರಲ್ರಿ? ಹ್ಞೂ ನೋಡ್ರಿ, ನಾವು ಆರಾಮದೀವಿ. ಅಂದಂಗೆ ನಾಳೆ ಒಂದು ಸ್ವಲ್ಪ ಹೊಲ ನೋಡೋದಿತ್ತು, ಅದಕ್ಕೋಸ್ಕರ ನಿಮ್ಮ ಮನೆಗೆ ಬರ್ತಾಯಿದ್ವಿ. ಮತ್ತು ನೀವು ಮನೆಯಲ್ಲಿ ಎಲ್ಲರೂ ಇದ್ದರೆ ಚೆನ್ನಾಗಿರುತ್ತೆ ಅಂತ ಮುಂಚೆನೇ ಕಾಲ್ ಮಾಡಿ ಹೇಳ್ತಾ ಇದ್ದೀವಿ. ನಿಮಗೇನು ತೊಂದರೆ ಇಲ್ಲ ತಾನೆ? ಅಯ್ಯೋ ಮೇಡಮ್ನಾರ, ಅದ್ರಾಗ ತೊಂದರೆ ಏನೈತ್ರಿ? ನೀವು ಬರೋದು ನಮಗೆ ಖುಷಿನ. ನೀವು ಹೊಲ ನೋಡೋಕೆ ಬರ್ತಾ ಇರೋದು, ಅದರಲ್ಲೂ ನೀವು ಮನೆಯಲ್ಲಿ ಎಲ್ಲರೂ ಸೇರಿ ಬರ್ತಾ ಇದ್ದೀರಲ್ಲ, ನಮಗಂತೂ ಭಾಳ ಖುಷಿ ಆತ್ರಿ. ಬರ್ರಿ, ನಾಳೆ ನಾವೆಲ್ಲರೂ ಮನೆಯಲ್ಲಿನೇ ಇರ್ತೀವಿ. ಸರಿ ಆಯ್ತು ತಗೋರಿ, ನಾಳೆ ಬರ್ತೀವಂತ. ನಾಳೆ ಬೆಳಗ್ಗೆ ಯಾವುದಕ್ಕೂ ನಿಮ್ಗೆ ಫೋನ್ ಹಚ್ಚಿ ಹೇಳ್ತೀವಿ ತಗೋರಿ, ಎಷ್ಟೊತ್ತಿಗೆ ಬರ್ತೀವಿ ಏನನ್ನೋದು. 11 ಗಂಟೆ 11:30 ಅನ್ನಷ್ಟಕ್ಕಂತೂ ಬರ್ತೀವಿ. ಅಂದ್ರೆ ನಾಳೆ ಬೆಳಗ್ಗೆ ಒಂದು ಸಲ ಫೋನ್ ಹಚ್ಚಿ ಹೇಳ್ತೀವಂತವ್ರಿ. ಅಂದಂಗೆ ಇಡಂದಾರಿ ಫೋನ್? ಸರಿ ಆಯ್ತು, ಇಡ್ರಿ. ಇದೇನು ಲಕ್ಷ್ಮಕ್ಕ, ಇವರೆಲ್ಲರೂ ನಾಳೆ ಮನೆಗೆ ಬರ್ತಾರಂತಲ್ಲ. ಇವಾಗ ಹೊಲಕ್ಕೆ ಹೋಗಾರಲ್ಲ ಗಂಡ್ಮಕ್ಳು, ಅವ್ರಿಗೆಲ್ಲರಿಗೂ ಹೇಳ್ಬೇಕು. ಮತ್ತು ನಾಳೆ ಮನ್ಯಾಗ ಇರ್ರಿ ಅಂತಂದು ಅವ್ರು ಮುದ್ದಾಮ ಹೇಳಾರ, ಬಾಯ್ ಬಿಟ್ಟು ಎಲ್ಲರೂ ಮನೆಯಲ್ಲಿನೇ ಇರಂತಂದು. ಮತ್ತು ನಾಳೆ ಎಲ್ಲರಿಗೂ ಮನೆಯಾಗಿರಂತ ಹೇಳ್ಬೇಕಾ ನೀನು? ಸರಿ ತಗೋ. ಅಂದಂಗೆ ಮನ್ಯಾಗ ನಾಳೆ ಮತ್ತು ಅವ್ರು ಬಂದ್ರೆ ನಾಷ್ಟಕ್ಕೆ ಅಕಸ್ಮಾತ್ ಮಧ್ಯಾಹ್ನ ಏನಾರು ಇದ್ರೆ ಊಟಕ್ಕೆಲ್ಲ ರೆಡಿ ಮಾಡ್ಬೇಕಲ್ಲ. ಮನ್ಯಾಗ ನೋಡಿದ್ರೆ ಸಂತಿನ ಖಾಲಿ ಹೋಗಿತಿ. ನಡಿ ಲಘು ಲಘುನ ಇದು ಯಾರದ ಪರ್ಸಪ್ಪಗಾರ ಯಾರಿಗಾರ ಫೋನ್ ಹಚ್ಚಿದ್ರೆ ಆತು, ಹುಬ್ಬಿಗೆ ಹೋಗಿ ಒಂದು ಸ್ವಲ್ಪ ಸಂತಿನಾರ ಹಾಕೊಂಬರ್ತಾನೆ. ನಡಿ ಮೊದಲು ಫೋನ್ ಹಚ್ಚ, ನಡಿ. ಅಯ್ಯೋ ಹೌದಲ್ಲಿ ಬೇಯಕ್ಕ, ಮರ್ತೆ ಬಿಟ್ಟಿನು ನಾನು. ನಡಿ ಮೊದಲು ಆ ಕೆಲಸ ಮಾಡೋಣ. ಮತ್ತು ಅವ್ರು ಬಂದಾಗ ಅದೇ ಇಲ್ಲ ಇದೇ ಇಲ್ಲ ಅಂತಂದ್ರೆ ಸರಿ ಅನ್ಸಂಗಿಲ್ಲ. ನಡಿ. ಸಾಗರ್ ಅವರು 2-3 ದಿನ ಆಯಿತು ಕಾಲೇ ಮಾಡಿಲ್ಲ ನನಗೆ. ನನಗೆ ಅವ್ರ ಜೊತೆ ಮಾತಾಡದೆ ಇರೋದಕ್ಕೆ ಒಂಥರ ಅನ್ನಿಸ್ತಾ ಇದೆ. ನಾನೇ ಕಾಲ್ ಮಾಡಿ ಮಾತಾಡಲ, ಅವ್ರು ಹೇಗಿದ್ದಾರೆ ಅಂತ ಕೇಳಲ್ಲ? ಬೇಡ, ಮತ್ತೆ ಇನ್ನೊಂದು ಸಮಸ್ಯೆ ಆಗೋದು ಬೇಡ. ಮೊದಲು ಇವಾಗ ತಾನೇ ಆರಾಮಾಗ್ತಾ ಇದ್ದಾರೆ ಅವರು. ಅದು ಅಲ್ಲದೆ ತೇಜಸ್ ಸರಿಗೆ ನಾನು ಸಾಗರ್ ಸರ್ ಜೊತೆ ಮಾತಾಡೋದು ಇಷ್ಟ ಇಲ್ಲ. ಬೇಡ, ಯಾರಿಗೂ ಫೋನ್ ಮಾಡೋದು ಬೇಡ.
ಅಟ್ಲೀಸ್ಟ್ ಸಾಗರ್ ಅವರಾದರೂ ಒಂದೇ ಒಂದು ಸಲ ಫೋನ್ ಮಾಡಿ ಹೇಗಿದೆಯಾ ನೇತ್ರ, ನಾನು ಆರಾಮಾಗಿದ್ದೀನಿ ಅಂತ ಒಂದು ಫೋನ್ ಆದರೂ ಮಾಡಿ ಮಾತಾಡಬೇಕಾಗಿತ್ತು. ಅವರು ನನ್ನ ಜೊತೆ ಮಾತಾಡ್ತಾನೇ ಇಲ್ಲ. ಬಿಟ್ಬಿಡೋಣ ಇದನ್ನ ಇಲ್ಲಿಗೆ. ಬೇಡ, ನನ್ನಿಂದ ಸುಮ್ಮನೆ ಅವ್ರ ಮನೆಯಲ್ಲೆಲ್ಲ ತೊಂದರೆ ಆಗೋದು ಬೇಡ. ಆಮೇಲೆ ಈ ವಿಷಯ ಏನಾದರೂ ನಮ್ಮ ಮನೆಯಲ್ಲೇ ಗೊತ್ತಾದರೆ ಅಯ್ಯೋ ದೇವ್ರೆ, ಇವರೆಲ್ಲರೂ ಬೇಜಾರಾಗ್ತಾರೆ. ಬೇಡ, ನನಗೊಬ್ಬಳಿಗೆ ಬೇಜಾರಾದರೂ ಪರವಾಗಿಲ್ಲ, ಬೇರೆ ಯಾರಿಗೂ ಬೇಜಾರಾಗೋದು ಬೇಡ. ಹೇಗೋ ನಾಳೆ ಬರ್ತಾ ಇದ್ದಾರಲ್ಲ ಅವ್ರ ಮನೆಯವರು, ಖುಷಿ ಮೇಡಮ್ ಅವರಿಗೆ ಕೇಳೋಣ ಹೇಗಿದ್ದಾರೆ ಸಾಗರ್ ಸರ್ ಅಂತ. ಅದೇ ಸರಿ.